ಇವತ್ತಿನ ವಿಷಯ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ವಿಷಯ ನಿಮ್ಮ ಕೈಲಿ ನಾನು ಹಂಚ್ಕೋಬೇಕು. ಇವತ್ತು ಬೆಂಗಳೂರಿನಲ್ಲಿರುವಂತಹ ಬಸವೇಶ್ವರ ನಗರದಲ್ಲಿರುವಂತಹ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ನಲ್ಲಿ ನಾನೊಬ್ಬ ಹಳೆಯ ಗೆಳೆಯ ಬಂದ. ಇವತ್ತು ಅವನು ಸ್ವಲ್ಪ ಮಡಿ ಆಚಾರಗಳನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿ. ಅವನು ಬಂದು ಹೇಳ್ದ, ಬಹಳ ದಿವಸದಿಂದ ನಿನ್ನ ಭೇಟಿ ಮಾಡಬೇಕು ಅಂತ ಇದ್ದೆ, ಇವತ್ತು ಬಂದೆ. ನಿನ್ನ ಕ್ಲಿನಿಕಲ್ಲಿ ಅಥವಾ ನಿನ್ನ ಫ್ರೆಂಡ್ಗಳಲ್ಲಿ ಅಥವಾ ನಿಮ್ಮ ಬಸವ ಟಿವಿಯಲ್ಲಿ ಕೊಡುವಂತಹ ಕಾರ್ಯಕ್ರಮಗಳಲ್ಲಿ ಬರೀ ಆರೋಗ್ಯ ಆರೋಗ್ಯ ಅಂತಲೇ ಹೇಳ್ತಾ ಇದೆಯಾ? ಮನುಷ್ಯನ ಜೀವನದಲ್ಲಿ ಆರೋಗ್ಯ ಮಾತ್ರ ಮುಖ್ಯನಾ? ಅವ್ನು ಹೇಳಿದ ಪ್ರಶ್ನೆ. ನಾ ಹೇಳಿದೆ, ಅಲ್ಲ ಅಂತ ಹೇಳಿಬಿಡು ನೋಡೋಣ, ಆರೋಗ್ಯನೇ ಮುಖ್ಯ. ಆಯಿತು, ಹಾಗಾದರೆ ಬೆಳಗಿಂದ ಸಂಜೆವರೆಗೂ ಬರೀ ಕಾಯಿಲೆಗಳ ಬಗ್ಗೆನೇ ಮಾತಾಡೋದು. ನಿನ್ನ ಬರುವಂಥ ವ್ಯಕ್ತಿಗಳು ಕೈ ನೋವು, ಕಾಲು ನೋವು, ಸೊಂಟ ನೋವು ಅಥವಾ ಪೀರಿಯಡ್ಸ್ ಪ್ರಾಬ್ಲಮ್ಮು ಬರೀ ಇಂಥವನ್ನೇ ಹೇಳ್ತಾ ಇರ್ತಾರಲ್ಲ, ನಿನಗೆ ಬೇಸರ ಆಗಲ್ವಾ? ಹಾಗಾದರೆ ಇದಕ್ಕೆ ನಮ್ಮ ಒಂದು ಪರಂಪರಾನುಗತ ಹಿನ್ನೆಲೆ ಉಳ್ಳಂತಹ ನಮ್ಮ ಭಾರತ ದೇಶದ ಪಾಪ ಪುಣ್ಯ, ಈ ರಿಲಿಜಿಯಸ್ ನಂಬಿಕೆಗಳು ಅದಕ್ಕೆ ಬೆಲೆನೇ ಇಲ್ವಾ ಅಂತ ಒಂದು ಪ್ರಶ್ನೆ ಕೇಳಿದ. ಒಂದು ಕ್ಷಣ ನಾನು ಆಲೋಚನೆ ಮಾಡಿದೆ. ಆದರೆ ನನಗೆ ಸಾಕಷ್ಟು ವಿದ್ಯೆಗಳಲ್ಲಿ ಕೈಯಾಡಿಸಿದ್ದರಿಂದ, ಕೆಲವು ದೊಡ್ಡ ದೊಡ್ಡ ಹಿರಿಯ ಸಂತರುಗಳನ್ನು ಭೇಟಿ ಮಾಡಿದ್ರಿಂದ, ಹಿಮಾಲಯ ಮಾನವರುಗಳು ಅಂದರೆ ಎ ಮ್ಯಾನ್ ಫ್ರಮ್ ಹಿಮಾಲಯಾಸ್, ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಮಾಸ್ಟರ್ ಅಂತ ಇರ್ಬೋದು, ದೊಡ್ಡ ಚಿಕ್ಕಬಳ್ಳಾಪುರದಂತ ಇರುವಂತಹ ಅಂತಹ ವ್ಯಕ್ತಿಗಳನ್ನು ನಾನು ಭೇಟಿ ಮಾಡಿರೋಂತಹದಿಂದ ನನಗೇನು ಅಂತಂದರೆ, ಅವನು ಕೇಳಿದ ಪ್ರಶ್ನೆಗೆ ನನಗೆ ಆಶ್ಚರ್ಯಕರವಾಗಲಿಲ್ಲ. ನನ್ನ ಒಂದು ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ನಲ್ಲಿ ನಾನು ಮಾಡ್ತಾ ಇರೋದೇ ಔಷಧಿ ರಹಿತ ಚಿಕಿತ್ಸೆ. ಔಷಧಿ ರಹಿತ ಚಿಕಿತ್ಸೆಗೆ ಆಧಾರನೇ ನಮ್ಮ ಭಾರತದ ಒಂದು ಸುಂದರವಾದಂತಹ ಪರಿಕಲ್ಪನೆ. ನಮ್ಮ ದೇಹವೇ ಔಷಧವನ್ನು ಉತ್ಪಾದನೆ ಮಾಡುತ್ತೆ. ಜೊತೆಗೆ ನಮ್ಮ ಮನಸ್ಸು ಅದರ ಜೊತೆ ಸೇರಿಕೊಂಡಾಗ ಯಾವುದೇ ಕಾಯಿಲೆಯನ್ನು ಕೂಡ ಕ್ಷಣ ಮಾತ್ರದಲ್ಲಿ ಬ್ಯಾಲೆನ್ಸ್ ಮಾಡಬಹುದು, ಸಮತೋಲನವನ್ನು ಮಾಡಬಹುದು. ಪೂರ್ಣ ಗುಣ ಅನ್ನೋಂತಹ ಪದಗಳನ್ನು ನಾವು ಉಪಯೋಗಿಸೋದಿಲ್ಲ. ಕಾರಣ, ಈಗ ನನ್ನ ಕ್ಲಿನಿಕ್ ಯಾರೋ ಬರ್ತಾರೆ ಅಂತ ತಿಳ್ಕೊಳ್ಳಿ. ಬಂದ ತಕ್ಷಣ ಅವ್ರು ಕೇಳೋ ಪ್ರಶ್ನೆ ಒಂದೇ, ನೋಡಿ ನಿನಗೆ ಡಯಾಬಿಟಿಕ್ಸ್ ಬಂದಿದೆ, ಡಯಾಬಿಟಿಕ್ಸು ಕಂಪ್ಲೀಟ್ ಕ್ಯೂರ್ ಆಗಿಬಿಡುತ್ತಾ? ನಾನು ಒಂದು ಪ್ರಶ್ನೆ ಕೇಳಿದೆ. ಆಯಿತು, ಇದೇ ಪ್ರಶ್ನೆಯನ್ನು ನಿಮ್ಮ ಅಲೋಪತಿ ಡಾಕ್ಟರ್ ಹತ್ರ ಹೋಗಿ ಕೇಳಿ, ಏನು ಹೇಳ್ತಾರೆ? ತಕ್ಷಣವೇ ಅವರು ಸುಮ್ಮನಾದರು. ಅಲೋಪತಿ ಡಾಕ್ಟರ್ ಏನು ಹೇಳ್ತಾರೆ? ಲೈಫ್ ಲಾಂಗ್ ನೀವು ತೊಗೋಬೇಕಪ್ಪ. ಒಂದು ವಿಚಿತ್ರ ಘಟನೆ ನಡೆಯಿತು. ನನ್ನ ಕ್ಲಿನಿಕ್ ಒಬ್ಬರು 85 ವರ್ಷದ ಒಬ್ಬ ಯುವಕ ಬಂದಿದ್ದರು. ಯುವಕ ಅಂತಲೇ ಹೇಳ್ತೀನಿ. ಬಂದ್ಬಿಟ್ಟು, ನೋಡಿ ಡಾಕ್ಟ್ರು, ನನಗೆ ಇಷ್ಟು ದಿವಸ ಏನೇನೂ ಇರಲಿಲ್ಲ, ಶುಗರ್ ಮಾತ್ರೆ ಬರ್ಕೊಬಿಟ್ಟಿದ್ದಾರೆ. ಆಯಿತು ತೊಗೊಳ್ಳಿ, ವಯಸ್ಸಾಗ್ತಾ ಬಂತು, ಏನೋ ಒಂದು ತೊಂದರೆ ಕಂಡಿದೆ, ಡಾಕ್ಟ್ರು ಡಯಾಗ್ನೋಸ್ ಮಾಡಿದ್ದಾರೆ, ತೊಗೊಳ್ಳಲು ತಪ್ಪೇನಿಲ್ಲ, ತೊಗೊಳ್ಳಿ, ಇರೋ ದಿವಸ ಆರಾಮಕ್ಕೇರಿ ಅಂತ ನಾನು ಹೇಳಿದೆ. ಅವ್ರಿಗೆ ಬಹಳ ದುಃಖ ಕೋಪ ಎರಡೂ ಬಂತು. ಅಲ್ಲ, ನಿಮ್ಮ ಹತ್ರ ಬಂದಿದ್ದು ಅದಕ್ಕಲ್ಲ, ಮಾತ್ರೆ ಬಿಡಿಸಿ. ಯಾಕೆ ಬಿಡಿಸ್ಬೇಕು ಅಂತಂದಾಗ ಅವ್ರು ಹೇಳಿದ್ದು ಕೇಳಿ ನನಗೆ ಆಶ್ಚರ್ಯ ಆಯಿತು. ನೋಡಿ ಡಾಕ್ಟ್ರು ನನ್ನ ಲೈಫ್ ಲಾಂಗ್ ತೊಗೋಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಅಂದರು. ನಗುವ ಒಂದು ಪಾಲು ನನ್ನದಾಯಿತು ಗೆಳೆಯರೆ. ಈಗಲೇ 85 ವರ್ಷ, ಲೈಫ್ ಲಾಂಗ್ ತೊಗೋಬೇಕು ಅಂತಂದರೆ ಇನ್ನು 85 ವರ್ಷ ಆ ವ್ಯಕ್ತಿ ಬದುಕಿರ್ತಾರಾ? ಆಶ್ಚರ್ಯ ಅಲ್ವಾ? ಮ್ಯಾಕ್ಸಿಮಮ್ ಒಂದು ಸಂಪ್ರದಾಯ ಪ್ರಕಾರ ಮಾಡಿದ್ರು ಕೂಡ 100-110 ವರ್ಷ ಬದುಕ್ಬೋದೇನೋ. ಅಂದರೆ ಇನ್ನೊಂದು 20 ವರ್ಷ ತೊಗೊಳಕ್ಕೇನು ಕಷ್ಟ ಅವ್ರಿಗೆ? ಇಲ್ಲ, ಮನಸ್ಸು ಒಪ್ಪೋದಿಲ್ಲ. ಅಂದರೆ ನಮ್ಮ ಇವತ್ತಿನ ಎಲ್ಲ ಕಾಯಿಲೆಗಳಿಗೂ ಕೂಡ ಮೂಲ ಕಾರಣ ನಮ್ಮ ಮನಸ್ಸು. ನಮ್ಮ ಮನಸ್ಸಿನಲ್ಲಿ ಗೊತ್ತಿರುತ್ತೆ ಇದು ತಿಂದರೆ ಗುಣ ಆಗುತ್ತೆ ಅಂದ್ಬಿಟ್ಟು ತೊಗೊಳ್ಳಲ್ಲ ನಾವು. ಯಾಕಂದರೆ ಒಂದು ಎಗೋಯಿಸಮ್ ಇರುತ್ತೆ ನಮ್ಮಲ್ಲಿ, ಒಂದು ಅಹಂ ಇರುತ್ತೆ. ನಾನು ಇಷ್ಟು ದಿವಸ ನಾನು ಆರೋಗ್ಯವನ್ನು ಮೇಂಟೈನ್ ಮಾಡಿದ್ದೀನಿ, ಮಾತ್ರೆ ತೊಗೋಬೇಕಾ? ತೊಗೊಂಡ್ಬಿಟ್ರೆ ಅಕ್ಷಮ್ಯ ಅಪರಾಧ. ಒಂದು. ಎರಡನೇದು, ಇಷ್ಟು ದಿವಸ ತೊಗೊಳ್ಳದೇ ಇರೋನು ಇವತ್ತು ತೊಗೊಂಡ್ಬಿಟ್ರೆ ನೋಡಿದ ಜನ ಏನು ಅಂದ್ಬಿಡ್ತಾರೆ, ಅದು ಎರಡನೇ ತಪ್ಪು. ನಾವು ಬದುಕೋದು ನಮಗೋಸ್ಕರ, ಬೇರೆಯವ್ರಿಗೋಸ್ಕರ ಅಲ್ಲ. ನಮ್ಮ ಅಲ್ಟಿಮೇಟ್ ಗುರಿ ಏನು ಅಂತಂದರೆ, ನಮ್ಮ ಜೀವನದಲ್ಲಿ ನಾವು ಹಮ್ಮಿಕೊಂಡಿರುವಂತಹ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕಾದಾಗ ಒಂದು ಎನರ್ಜಿ ಬೇಕು. ಆ ಎನರ್ಜಿಯನ್ನು ಕೊನೆಯ ಕ್ಷಣದವರೆಗೆ, ನಮ್ಮ ಕೈಯಲ್ಲಿ ನಡೆಯುವವರೆಗೆ ಅದನ್ನು ಒಂದು ಸಮತೋಲನದಲ್ಲಿ ಇಟ್ಕೊಳ್ಳೋಕ್ಕೆ ನಮ್ಗೆ ಏನು ಬೇಕೋ ಅದನ್ನು ನಾವು ಮಾಡ್ತಾ ಹೋಗ್ತಾ ಇರಬೇಕು. ಅದು ನಮ್ಮ ಗುರಿ ಅಷ್ಟೇ. ನೀವು ಯಾವ ಔಷಧಿನಾರು ತೊಗೊಳ್ಳದೇ ಇರಿ, ಅದೇ ಮುಖ್ಯ ಅಲ್ಲ. ಈಗ ನಾವು ಇವತ್ತು ನಮ್ಮ ಕ್ಲಿನಿಕಲ್ಲಿ ಔಷಧಿ ರಹಿತ ಚಿಕಿತ್ಸೆ ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ, ನಮ್ಮ ಗುರುಗಳಾದಂತಹ ಒಬ್ಬರು ಬಸವರಾಜ್ ಅಂತ ಅಂದ್ಬಿಟ್ಟು ಬೆಂಗಳೂರಿನಲ್ಲಿರುವಂತಹ ಬಸವ ಆಕ್ಯೂ ಅಕಾಡೆಮಿಯ ಮುಖ್ಯಸ್ಥ, ಅವರ ಒಂದು ಹಿನ್ನೆಲೆಯಲ್ಲಿ ಬಂದಾಗ ನಮ್ಗೆ ಏನಿಸ್ತು ಅಂತಂದರೆ, ಮನುಷ್ಯನಿಗೆ ಶಕ್ತಿ ಬೇಕು. ಶಕ್ತಿಗೋಸ್ಕರ ಆ ಶಕ್ತಿ ನಮ್ಮ ದೇಹದಲ್ಲೇ ಇರುವಂತಹ ವಿವಿಧ ಭಾಗಗಳನ್ನು ಉತ್ತೇಜನ ಮಾಡುವ ಮುಖಾಂತರ ಗಳಿಸಿಕೊಳ್ಳಬಹುದು. ಹಾಗಾಗಿ ಹೊರಗಿನ ಈ ರಾಸಾಯನಿಕ ದ್ರವ್ಯಗಳು ಬೇಕಿಲ್ಲ. ರಾಸಾಯನಿಕ ದ್ರವ್ಯಗಳನ್ನು ಉಪಯೋಗಿಸಿದಾಗ ಇರುವ ದೇಹದ ಕಾರ್ಯಕ್ಷಮತೆಯು ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳಿಕೊಟ್ರು. ಅದನ್ನೇ ನಾವು
ಆಧಾರವಿಟ್ಕೊಂಡು ಮುಂದುವರಿತಾ ಬರ್ತಾಯಿದ್ದೀವಿ. ಅದರ ಪ್ರಕಾರ ನನ್ನ ಸ್ನೇಹಿತ ಹೇಳಿ ಕೇಳಿ ಧಾರ್ಮಿಕ ವ್ಯಕ್ತಿ, ಅವನಿಗೆ ನಾನು ಇದರ ಬಗ್ಗೆ ನಾನು ಲೆಕ್ಚರ್ ಕೊಡ್ತಾ ಹೋದರೆ ಜಾಗ ಖಾಲಿ ಮಾಡ್ತಾನೆ. ಹಾಗೆ ಅವನಿಗೆ ಬೇಕಾದಂತಹ ವಿಷಯವನ್ನು ಅವನದೇ ಒಂದು ದಾರಿಯಲ್ಲಿ ಹೇಳ್ತಾ ಹೋದೆ. ನೋಡಪ್ಪ, ಹಿಂದೆ ಮಾಡಿದ ಪಾಪ ನಮ್ಮನ್ನು ಕಾಡುತ್ತಾ? ಅವನ್ನೇ ಕೇಳಿದೆ. ಹೌದು ಹೌದು ಒಪ್ಕೊಂಬಿಟ್ಟ ಅವನು. ಸರಿ, ನನ್ನ ದಾರಿಗೆ ಬಂದ ಅಂತ ಗೊತ್ತಾಯಿತು. ಹೇಳಿದೆ, ಅವನಿಗೊಂದು ಶ್ಲೋಕವನ್ನು ಹೇಳಿದೆ. ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತಿ. ಮತ್ತೊಮ್ಮೆ ಹೇಳ್ತೀನಿ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತೆ. ಅವನಿಗೆ ಕರೆಕ್ಟಾಗಿ ಕೂತ್ಕೊಂಡ, ಯಾಕೆಂದರೆ ಅವನಿಗೆ ಈ ಸಬ್ಜೆಕ್ಟ್ ಇಷ್ಟ ಆಯಿತು. ಅವನಿಗೆ ಅವನದೇ ಆದಂತಹ ಲ್ಯಾಂಗ್ವೇಜಲ್ಲಿ ಮಾತಾಡಿದಾಗ ಯಾವುದೋ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಈ ಜನ್ಮದಲ್ಲಿ ನಮ್ಮ ದೇಹದಲ್ಲಿ ಆ ಒಂದು ಕಾಯಿಲೆಯ ರೂಪದಲ್ಲಿ ನಮಗೆ ಬಾಧತೆಯನ್ನು ಕೊಡ್ತಾ ಇದೆ, ಬಾಧನೆ ನೋವನ್ನು ಕೊಡ್ತಾ ಇದೆ. ಆಯಿತು, ಇದಕ್ಕೆ ವೈಜ್ಞಾನಿಕವಾಗಿ ತಳಕ ಹಾಕೋದು ಹೇಗೆ? ಬಹಳ ಸುಲಭ, ಅದಕ್ಕೇನು ಕಷ್ಟಪಡಬೇಕಾಗಿಲ್ಲ. ಯಾಕಂದರೆ ಸತ್ಯವನ್ನು ಎಲ್ಲಿಟ್ಟರೂ ಕೂಡ ಅದು ಪ್ರಕಾಶಮಾನವಾಗೇ ಇರುತ್ತೆ. ವಜ್ರವನ್ನು ಒಂದು ಬಟ್ಟೆಯನ್ನು ಸುತ್ತಿಟ್ಟರೂ ಕೂಡ ಅದರ ಹೊಳಪನ್ನು ಕಳ್ಕೊಳ್ಳೋದಿಲ್ಲ. ಹಾಗೆ ಸತ್ಯನೇ ಯಾವಾಗಲೂ ಕೂಡ. ವೈಜ್ಞಾನಿಕವಾಗಿ ಈ ಕ್ವಾಂಟಮ್ ಫಿಸಿಕ್ಸ್ ಅಂತ ಇದೆ. ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಏನು ಹೇಳ್ತಾರೆ ಅಂದರೆ, ವಿಶ್ವದ ಎಲ್ಲ ಚರಾಚರಗಳು ಕೂಡ ತರಂಗಗಳಿಂದ ಮಾಡಲ್ಪಟ್ಟಿದೆ. ಒಂದು ಟೇಬಲ್ ಇರ್ಬೋದು, ಕಲ್ಲಿರಬಹುದು, ಅಥವಾ ವ್ಯಕ್ತಿ ಉಸಿರಾಡುವಂತಹ ವ್ಯಕ್ತಿ ಇರ್ಬೋದು, ಉಸಿರಾಡದೇ ಇರುವಂತಹ ಜಡ ವಸ್ತು ಇರಬಹುದು, ಎಲ್ಲದರಲ್ಲೂ ಕೂಡ ತರಂಗಗಳಿವೆ. ಆ ತರಂಗಗಳು ಏನು ಕೆಲಸ ಮಾಡುತ್ತೆ? ಈ ತರಂಗಗಳನ್ನು ನಮ್ಮ ಎಲ್ಲ ಸಮಸ್ಯೆಗಳು, ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ, ಇವೆಲ್ಲವನ್ನು ಕೂಡ ನಾವು ಸರಿ ಮಾಡಬಹುದು ಈ ತರಂಗಗಳಿಂದ. ಯಾವಾಗ ಎಲ್ಲ ವಸ್ತುಗಳು, ಚರಾಚರಗಳು ಕೂಡ ತರಂಗಗಳಿಂದ ಮಾಡಲ್ಪಟ್ಟಿವೆ ಅಂತ ಗೊತ್ತಾಗುತ್ತೋ, ಆಗ ನಾವು ಇದಕ್ಕೆಲ್ಲ ತರಂಗಗಳ ಒಂದು ಹಾದಿಯಲ್ಲೇ ಹೋದಾಗ ನಾವು ಒಂದು ಪರಿಹಾರವನ್ನು ಕಂಡುಕೋಬಹುದು. ನನ್ನ ಸ್ನೇಹಿತನಿಗೆ ಭಾರಿ ಖುಷಿ ಆಗೋಯ್ತು. ಇನ್ನು ಆಳವಾದ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡ್ದ. ಆಗ ನಾವು ಏನು ಮಾಡಬೇಕು? ಹಾಗೆ ನಮ್ಮ ಆರೋಗ್ಯನ ಸರಿ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ನಾ ಹೇಳಿದೆ, ಬೇರೆಯವರಾದರೆ ಹೇಳ್ತಿದ್ದೆ, ದೆವ್ವನಾರು ನಂಬು, ದೇವರಾರು ನಂಬು, ನಿಮಗೆ ಒಳ್ಳೆಯದಾಗತ್ತೆ ಅಂತ. ಇವನಿಗೆ ದೆವ್ವಾಗಿವ ಹೇಳೋಂಗೆ ರಿಲಿಜಿಯಸ್ ಪರ್ಸನ್ನು, ಅವ್ನಿಗೆ ಅವೆಲ್ಲ ಇಷ್ಟ ಆಗೋದಿಲ್ಲ. ಅವ್ನಿಗೆ ಹೇಳಿದೆ, ಮನುಷ್ಯನಿಗೆ ಬದುಕುವ ಭರವಸೆ ಬೇಕು. ಯಾವ ಮನುಷ್ಯ ಬದುಕುವ ಭರವಸೆ ಅವನಿಗಿರುತ್ತೋ, ನಾ ಬದುಕಬೇಕು ಅಂತ ಒಂದು ಆಸಕ್ತಿ ಇರುತ್ತೋ, ಖಂಡಿತ ಅವನು ಗುಣ ಆಗ್ತಾನೆ. ಯಾವ ವ್ಯಕ್ತಿಯು ಭರವಸೆಯನ್ನು ಕಳ್ಕೊಂಡ್ಬಿಡ್ತಾನೆ, ಅಯ್ಯೋ ನಾನು ಬದುಕಿದ್ರೆ ಏನಾಗಬೇಕಾಗಿದೆ, ನಂಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಆಸ್ತಿ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ ಅಂದ್ಕೊಂಡಾಗ ಅವನಿಗೆ ಬಹಳ ಬೇಗ ಅವನಿಗೆ ವಯಸ್ಸಾಗ್ತಾ ಹೋಗುತ್ತೆ. ಅಷ್ಟೇ ಬೇಗ ಕಾಯಿಲೆಗಳನ್ನು ಅವನ್ನು ಆಡರಿಕೊಳ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಮುಖ್ಯವಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ 95ನೇ ವಯಸ್ಸಿನಲ್ಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಒಂದು ಭರವಸೆಯ, ಒಂದು ಬದುಕುವ ಭರವಸೆ ತುಂಬಿರಬೇಕು. ಅದು ಬರೀ ಭರವಸೆ ಅಲ್ಲ, ಅದಮ್ಯ ಭರವಸೆ ಇರಬೇಕು. ಹೌದು, ನನಗೆ 95 ವರ್ಷ ಆಗಿದೆ ಇರ್ಬೋದು, ನಾನು 18 ವರ್ಷ ಹುಡುಗನ ಥರ ಓಡಾಡೋಕ್ಕಾಗೋದಿಲ್ಲ ಇರಬಹುದು, ಆದರೂ ಕೂಡ ನನ್ನ ಮೊಮ್ಮಕ್ಕಳು ಮುಂದೆ ಬರ್ತಾ ಇದ್ದಾರೆ, ಅವರನ್ನು ಒಂದು ಉತ್ತೇಜನ ಕೊಡುವಂಥ ಕೆಲಸ ನಾನು ಮಾಡ್ತೀನಿ, ಅವ್ರಿಗೊಂದು ಸರಿದಾರಿಯಲ್ಲಿ ಹೋಗ್ತಿರೋದನ್ನು ನೋಡಿ ಆನಂದಿಸ್ತೀನಿ. ಆ ರೀತಿ ನಾನು ಒಂದು ಭರವಸೆ ಇರಬೇಕು. ಆವಾಗ ಎಂತಹ ಒಂದು ಕ್ಯಾನ್ಸರೇ ಇರ್ಬೋದು, ಟಿ ಬಿನೇ ಇರ್ಬೋದು. ಒಂದು ಕಾಲ ಇತ್ತು, ಕ್ಯಾನ್ಸರ್ ಬಂದುಬಿಟ್ರೆ ಅದು ಮಾರಕ ರೋಗ, ಅದು ಬಿಟ್ಟರೆ ಬೇರೆ ಇನ್ಯಾವುದೂ ದೊಡ್ಡದಲ್ವೇ ಇಲ್ಲ ಅಂತ. ಆದರೆ ಇವತ್ತಿನ ನವಯುಗದಲ್ಲಿ ದೊಡ್ಡ ರೋಗ ಅಂತಂದರೆ ಮಾನಸಿಕ ರೋಗ. ಯಾವಾಗ ಮನುಷ್ಯನ ಜ್ಞಾನಶಕ್ತಿ ಜಾಸ್ತಿ ಆಗ್ತಾ ಅವನ ಮನಸ್ಸು ಸೂಕ್ಷ್ಮತೆ ಜಾಸ್ತಿ ಆಗ್ತಾ ಇದೆ. ಅವನು ಪೆದ್ದನಾಗಿದ್ದಾಗ ಚೆನ್ನಾಗೇ ಇತ್ತು, ಗಾಳಿ ಬೀಸಿದಾಗ ಏನೋ ಗಾಳಿ ಬೀಸ್ತು ಸುಮ್ಮನೆ ಆಗ್ಬಿಡ್ತಾನೆ. ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ, ಗಾಳಿ ಬೀಸಿದಾಗ ಅದರಲ್ಲಿ ಮೈಕ್ರೋ ವೇವ್ಸ್ ಇದೆಯೇನೋ, ಅದ್ರಲ್ಲಿ ಸಣ್ಣ ಸಣ್ಣ ಕ್ರಿಮಿಕೀಟಗಳಿದೆಯೇನೋ, ಈ ಥರ ಅವನ ತಲೆ ಓಡೋಕ್ಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ಅವನಿನ್ನ ಭಯವನ್ನು ಜಾಸ್ತಿ ಮಾಡ್ಕೊಂಡ್ಬಿಡ್ತಾನೆ. ಯಾರೋ ಎಲ್ಲೋ ನೀರು ಕುಡ್ಕೊಂಡು ಬಂದಿರ್ತಾನೆ, ಬೆಳಗ್ಗೆ ನಾನು ನೀರು ಕುಡಿದೆ, ಅದಕ್ಕೆ ನಂಗೆ ಅಸಿಡಿಟಿ ಬಂತು, ಇವತ್ತು ಮಜ್ಜಿಗೆ ಕುಡಿದೆ, ಅದಕ್ಕೆ ನಂಗೆ ಕೋಲ್ಡ್ ಆಯಿತು. ಇವೆಲ್ಲ ಯಾವುದರ ಪರಿಣಾಮ? ನಮ್ಮ ಅತಿ ಜ್ಞಾನದಿಂದ. ಜ್ಞಾನ ಯಾವತ್ತೂ ತೊಂದರೆ ಅಲ್ಲ ಸ್ನೇಹಿತರೆ. ಜ್ಞಾನ ಬೇಕು ಮನುಷ್ಯನಿಗೆ, ಆದರೆ ಜ್ಞಾನದ ಪರಿಮಿತಿಗೆ ಇನ್ಫಿನಿಟಿ ಅಂತ ಹೇಳ್ತೀವಿ, ಅದಕ್ಕೆ ಎಲ್ಲಿಯೇ ಇಲ್ಲ. ಪಾಪ ಅಂತಂದರೆ ಬೇರೆಯವರಿಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ನೀಡುವುದು ಅಷ್ಟೇನಾ? ಅಲ್ಲ. ನಮ್ಮ ಜೀವನದಲ್ಲಿ ಬರುವಂತಹ ಯಾವುದೇ ವ್ಯಕ್ತಿಗಳಿಗೆ ನಾವು ತೊಂದರೆ ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ಬಡಿಯೋದು ಅಂತಲ್ಲ, ಈವನ್ ಮಾನಸಿಕವಾಗಿ ಕೂಡ ಅವರ DNA ಅವರ ಮಾನಸಿಕ ಒಂದು ಪ್ಲೇಟ್ ಅಂತ ಹೇಳ್ತೀವಿ, ಅದರಲ್ಲಿ ಅದು ಇಂಪ್ರಿಂಟ್ ಆಗಿರುತ್ತೆ. ಅದು ಏನಾಗುತ್ತೆ, ಜನ್ಮಾಂತರದಲ್ಲೂ ಕೂಡ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದನ್ನೇ ನಾವು ಪಾಸ್ಟ್ ಲೈಫ್ ರಿಗ್ರೆಷನ್ ಅಥವಾ ಹಿಂದಿನ ಜನ್ಮದಲ್ಲಿ
ಕರ್ಕೊಂಡು ಹೋಗ್ಬಿಟ್ಟು ಕೆಲವೊಂದು ಪತ್ತೆಗಳನ್ನು ಮಾಡ್ತಾ ಹೋಗ್ತಿರ್ತೀವಿ. ಆ ವಿಷಯಗಳನ್ನು ಪತ್ತೆ ಮಾಡುವಾಗ ಗೊತ್ತಾಗುತ್ತೆ ಜನ್ಮ ಜನ್ಮಾಂತರದಲ್ಲಿ ಅವನ ಮನಸ್ಸಿನ ಆಳದ ಪದರಗಳಲ್ಲಿ ತುಂಬಿಕೊಂಡಿರುವಂತಹ ನೋವುಗಳಿರ್ಬೋದು, ದ್ವೇಷ ಇರ್ಬೋದು, ಅದು ಅವನ ಮನಸ್ಸಿನಲ್ಲಿ ಪಾಪ ಪ್ರಜ್ಞೆ ಆಗಿ ಕಾಡ್ತಾ ಇರುತ್ತೆ. ಈಗಿನ ಕಾಲದಲ್ಲಿ ಏನಾಗಿದೆ, ಪಾಪ ಪ್ರಜ್ಞೆ ಅಂತಂದರೆ ಯಾರಿಗೂ ರೇಪ್ ಮಾಡಿಬಿಟ್ರೆ ಅಥವಾ ಯಾರು ಹೊಡೆದ್ರೆ, ಕೊಲೆ ಮಾಡಿಬಿಟ್ರೆ ಪಾಪ. ಅದೊಂದೇ ಪಾಪ ಅಲ್ಲ. ಯಾವುದೇ ವ್ಯಕ್ತಿಯನ್ನು ಮಾನಸಿಕವಾಗಿ, ದೈಹಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಹಿಂಸೆಗೆ ಒಳಪಡಿಸಿದಾಗ ಆಗುವಂತಹ ಒಂದು ಕ್ರಿಯೆಯೇ ಪಾಪ. ಆ ಪಾಪ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ಸೇರಿಕೊಂಡು ನಮ್ಮ ಭಾವನೆಗಳ ಮೇಲೆ ತನ್ನ ಪರಿಣಾಮವನ್ನು ಬೀರಿ ಸಂಬಂಧಪಟ್ಟಂತಹ ಗ್ರಂಥಿಗೆಗಳ ಮೇಲೆ ಪರಿಣಾಮ ಬೀರಿ ನಮ್ಮ ಕಾಯಿಲೆಗಳನ್ನು ಉತ್ಪತ್ತಿ ಮಾಡುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದಿದ್ದು ನಮ್ಮ ಮೊದಲು ಹೇಳಿದ ಶ್ಲೋಕ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತಿ. ಯಾವುದೋ ಒಂದು ಪೂರ್ವಜನ್ಮದಲ್ಲಿ ನಡೆದಂತಹ ಒಂದು ಪಾಪ, ಈಗ ನಿಮಗೆ ಪಾಪ ಏನು ಅಂತ ಅರ್ಥ ಆಯ್ತಲ್ವ, ಅದನ್ನು ವ್ಯಾಧಿರೂಪೇಣ ಬಾಧತಿ. ನಿಮಗೆ ಮಂಡಿ ನೋವಿರ್ಬೋದು, ಬೆನ್ನೋವಿರ್ಬೋದು. ಒಂದೇ ಮನೆಯಲ್ಲಿ 6 ಜನ ಇರ್ತಾರೆ, ಒಂದೇ ಅಡುಗೆ ಮಾಡ್ತಾ ಇರ್ತಾರೆ. ಮನೆಯ ಯಜಮಾನನಿಗೆ ಮಾತ್ರ ಶುಗರ್ ಬಂದಿರುತ್ತೆ, ಬೇರೆ ಯಾರಿಗೂ ಬಂದಿರೋದಿಲ್ಲ. ಅಥವಾ ಹೆಂಡತಿಗೆ ಬಂದಿರುತ್ತೆ, ಬೇರೆ ಯಾರಿಗೂ ಬಂದಿರೋದಿಲ್ಲ. ಇವೆಲ್ಲ ಏನು ತೋರಿಸುತ್ತೆ ಅಂದರೆ ನಾವು ನಂಬಿರುವಂತಹ ನಂಬಿಕೆಗಳೇ ನಿಜ ಅಲ್ಲ. ನಾವು ತಿನ್ನುವಂತಹ ರೈಸ್ ಇರ್ಬೋದು, ಚಪಾತಿ ಇರ್ಬೋದು, ಅದರಿಂದನೇ ಕಾಯಿಲೆ ಬರುತ್ತೆ ಅಂತ ನಾವೇನು ನಂಬ್ತೀವಲ್ಲ. ಕಾರಣ ಅಂದರೆ ನಾವು ಬದುಕ್ತಾ ಇರೋದೇ ಇವತ್ತು ಸೆಟ್ ಆಫ್ ಬಿಲೀಫ್ಸ್, ನಂಬಿಕೆಗಳ ಆಧಾರದ ಮೇಲೆ ನಾವು ಬದುಕ್ತಾ ಇದ್ದೀವಿ. ಯಾರೋ ಏನು ಹೇಳ್ತಾರೆ ಹೌದು ಅಂತ. ನೋಡಿ, ಒಂದು ಸತಿ ನನ್ನ ಕ್ಲಿನಿಕ್ಕಿಗೆ ಒಂದು 5 ಜನ ಬಂದಿದ್ದರು. ಅದರಲ್ಲಿ ಒಬ್ಬರು ತುಂಬ ಮೂಗಲ್ಲಿ ಎಳಿತಾ ಇತ್ತು. ನಾನು ಕೇಳಿದೆ, ಏನು ಸ್ವಾಮಿ ಇಷ್ಟೊಂದು ಕೋಲ್ಡ್ ಆಗಿಬಿಟ್ಟಿದೆಯಲ್ಲ ಅಂತ. ನೋಡಿ, ಹೊರಗಡೆ ವೆದರ್ ಚೆನ್ನಾಗಿಲ್ಲ, ತುಂಬ ಥಂಡಿ ಇದೆ ನೋಡಿ, ಅದಕ್ಕೆ ಕೋಲ್ಡ್ ಆಗಿದೆ. ನಾನು ಜೋರಾಗಿ ಗಾಹಿಸಿ ನಕ್ಕೆ. ಕಾರಣ, ಬಂದಿರುವ 8-10 ಜನದಲ್ಲಿ ಒಬ್ಬರಿಗೆ ಮೂಗು ನೆಗಡಿ ಆಗಿತ್ತು. ಅಂದರೆ ಆ ಒಂದು ಹೊರಗಿನ ವಾತಾವರಣ, ವೆದರು ಅವರೊಬ್ಬರ ಮೇಲೆ ಆ್ಯಕ್ಟ್ ಮಾಡ್ತಾ ಬೇರೆಯವ್ರ ಮೇಲೂ ಮಾಡಬೇಕಲ್ವ. ಅಂದಮೇಲೆ ನಾವು ಹೇಗೆ ನಂಬಿಡ್ತೀವಿ ಪ್ರಪಂಚದಲ್ಲಿ ಅಂತಂದರೆ, ನಮ್ಮ ಮನಸ್ಸಿಗೆ ನಾವು ಏನು ದೃಢವಾಗಿ ನಂಬಿರ್ತೀವೋ ಅದನ್ನು ನಾವು ಅದಕ್ಕೆ ನೇತು ಹಾಕೊಂಡ್ಬಿಡ್ತೀವಿ. ಅದರ ಪರಿಣಾಮವೇ ಇವತ್ತು ಎಲ್ಲ ರೀತಿಯ ಕಾಯಿಲೆಗಳು. ನನ್ನ ಸ್ನೇಹಿತರಿಗೆ ಸಂತೋಷ ಆಯಿತು. ಪಾಪದ ಒಂದು ಏನು ಸ್ಟೇಟ್ಮೆಂಟ್ ಹೇಳಿದೆ ಅವನಿಗೆ ಅದು ಖುಷಿ ಆಯಿತು. ಹಾಗಾದರೆ ಇಂದ ಏನೇನು ಗುಣ ಮಾಡ್ಬೋದು ಕೇಳ್ದ. ನೋಡಪ್ಪ, ಪ್ರೀತಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಷಯ, ಕಾರಣ ಅದು ಮನಸ್ಸು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಹೃದಯ ಅಂತಂದರೆ ಅನಾಹತ ಚಕ್ರ, ಜಗಳಗಳಿರ್ಬೋದು, ಹೊಡೆದಾಟ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ಕೌನ್ಸಲಿಂಗ್ ಮಾಡೋ ಮುಖಾಂತರ ಅಥವಾ ಬೇರೆ ಬೇರೆ ನಿನ್ನ ಭಾವನೆಗಳನ್ನು ಬದಲಾವಣೆ ಮಾಡೋ ಮುಖಾಂತರ ಸರಿ ಮಾಡಬಹುದು. ಸಾಧ್ಯ ಇದೆಯಾ? ಮನಸ್ಸಿಗೆ ಏನು ಹಾಕ್ತೀಯಾ? ಕಣ್ಣಿಗೆ ಕಾಣೋ ದೇಹಕ್ಕಾದರೆ ನೀವು ಪೇಂಟ್ಗಳನ್ನು ಹಚ್ಚಬಹುದು, ಮನಸ್ಸಿಗೆ ನೀವು ಬಣ್ಣವನ್ನು ಹಾಕ್ತೀಯಾ? ಸಾಧ್ಯ ಇದೆ ಬಂಧುಗಳೇ. ನಮ್ಮ ದೇಹದಲ್ಲಿ ಪ್ರತಿಯೊಂದು ಭಾಗವನ್ನು ಕೂಡ ಪ್ರತಿಬಿಂಬಿಸುವಂತಹ ಬೇರೆ ಬೇರೆ ಬಿಂದುಗಳಿವೆ. ಆ ಬಿಂದುಗಳನ್ನು ಕಲರ್ ಥೆರಪಿ ಮುಖಾಂತರ ನಾವು ಟ್ರೀಟ್ ಮಾಡಿದಾಗ ಮನುಷ್ಯನ ಭಾವನೆಗಳೂ ಕೂಡ ಚೇಂಜ್ ಆಗುತ್ತೆ. ನೋಡಿ, ಒಂದು ವ್ಯಕ್ತಿ ಸುಮಾರು ಒಂದು 6 ವರ್ಷಗಳಿಂದ ನಿದ್ದೆ ಮಾಡಿರಲ್ಲ. 75 ವರ್ಷದ ಒಬ್ಬ ಯುವಕ ನನ್ನ ಕ್ಲಿನಿಕ್ಕಿಗೆ ಬಂದಾಗ ಅವರ ಒಂದು ಹೆಬ್ಬೆರಳಿನ ಮೇಲೆ ಒಂದು ಬಣ್ಣವನ್ನು ಹಾಕದ ಕೆಲವೇ ಕ್ಷಣಗಳಲ್ಲಿ ಗೊರಕೆ ಹೊಡಕ್ಕೆ ಶುರು ಮಾಡ್ದ. ನನ್ನ ಪರಿಸ್ಥಿತಿ ಏನಾಯಿತು ಅಂದರೆ, ಆ ಮನುಷ್ಯನ ಎಚ್ಚರ ಮಾಡಿ ಕಳಿಸೋದೇ ಒಂದು ದುಸ್ಸಾಹಿತವಾಯಿತು. ಅವರು ಮನೆಯವ್ರಿಗೆ ಖುಷಿಯಿಂದ ಕಣ್ಣೀರೇ ಬಂದ್ಬಿಡ್ತು, ಆನಂದ ಬಾಷ್ಪಗಳು. ಸರ್, 6 ತಿಂಗಳಿಂದ ನಿದ್ದೆ ಮಾಡಿರಲಿಲ್ಲ ಸರ್, ಆ ಮಾತ್ರೆಗಳು ಕೊಟ್ಟಿದ್ವು, ಇಂಜೆಕ್ಷನ್ ಕೊಡಿಸಿದ್ವು, ಅದು ಹೇಗೆ ನೀವು ಬರೀ ಒಂದು ಬಣ್ಣ ಹಾಕ್ಬಿಟ್ಟು ನಿದ್ದೆ ಮಾಡಿಸ್ಬಿಟ್ರಿ ಅಂತ. ನಾನು ಮಾಡಿಸಿದ್ದಲ್ಲ, ಅವು ದೇಹದ ಮೇಲೆ ಅದು ಪರಿಣಾಮವನ್ನು ಮಾಡಿ ಆ ರೀತಿ ನಿದ್ದೆ ಬರುವ ಹಾಗೆ ಮಾಡ್ತು. ಎಷ್ಟು ಸುಲಭ ನೋಡಿ. ಹಾಗಾಗಿ ಕೆಲವೊಂದನ್ನು ನೀವೇ ಮಾಡಿಕೊಳ್ಳುವ ಬದಲು ಕ್ಲಿನಿಕ್ಕಿಗೆ ಬಂದು ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡಾಗ ಖಂಡಿತ ಅದು ಪರಿಣಾಮಕಾರಿಯಾಗಿರುತ್ತೆ. ಅಷ್ಟೇ ಅಲ್ಲ, ಸಾಮಾನ್ಯವಾಗೆಲ್ಲ ಕೇಳುವಂತಹ ಪ್ರಶ್ನೆ ಅಂತಂದರೆ, ಎಷ್ಟು ದಿವಸ ಮಾಡಬೇಕು? ಒಂದು ಫಿಟ್ಸ್ ಬಂದಾಗ ಅಲೋಪತಿ ಡಾಕ್ಟರ್ ಹತ್ರ ಹೋದಾಗ ಅವ್ರು ಕೊಡೋ ಉತ್ತರ ಇದಕ್ಕೆ ಏನು ಅಂತಂದರೆ, ಲೈಫ್ ಲಾಂಗ್, ಜೀವನ ಪರ್ಯಂತ. ಆದರೆ ನಾವು ಮಾಡುವಂಥ ಕ್ರಿಯೆಗಳು ನಿಮ್ಮ ದೇಹ ಒಂದು ಸಮತೋಲನ ಬರುವವರೆಗೆ ಮಾತ್ರ. ಲೈಫ್ ಲಾಂಗ್ ಅಂತ ಏನೂ ಬೇಕಾಗಿಲ್ಲ. ಅಷ್ಟು ದಿವಸ ಮಾಡಿದ್ರೆ ಸಾಕು. ನಿಮ್ಮ ಒಂದು ದೇಹದಲ್ಲಿ ಎಲ್ಲರೂ ಕೂಡ ಬ್ಯಾಲೆನ್ಸಿಂಗ್ ಆಗಿ ನೀವು ಒಂದು ಸಂತೋಷದ ಉತ್ತುಂಗ ಸ್ಥಿತಿಯಲ್ಲಿ ಇರ್ತೀವಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಮನುಷ್ಯನಿಗೆ ಬೇಕಾಗಿರೋದೇನು? ಶಾಂತವಾದಂತಹ ಮನಸ್ಸು. ಅವರು ಬಡವರಿರ್ಬೋದು, ಧನಿಕರಿರ್ಬೋದು, ಎಲ್ಲರೂ ಬಯಸೋದು ಅದೇ ಅಲ್ವಾ, ಮನಸ್ಸು ಶಾಂತವಾಗಿರಬೇಕು ಅಂತ. ಆ ಶಾಂತವಾಗಿರ್ಬೇಕಾದ್ರೆ ಏನು ಮಾಡ್ತಾರೆ ಈ ಬಡವರು? ಅವ್ರಿಗೆ ಮೆಡಿಟೇಷನ್ನು, ಧ್ಯಾನ ಅವೆಲ್ಲ ಮಾಡೋಕ್ಕೆ ಸಮಯ ಇರೋದಿಲ್ಲ. ಇಲ್ಲ ಒಂದು ಕಳ್ಳವನ್ನು ಕುಡಿಯೋದಿರ್ಬೋದು, ಅಥವಾ ಡ್ರಿಂಕ್ಸ್ ತೊಗೊಳೋದಿರ್ಬೋದು, ಡ್ರಗ್ಸ್ ತೊಗೊಳ್ಬೋದು. ಅದರಿಂದ ಒಂದು ಬೇರೆಯ ಮನಸ್ಥಿತಿಗೆ ಹೋಗಿ ಅವರ ಮನಸ್ಸನ್ನು ಶಾಂತ ಮಾಡ್ಕೋತಾರೆ, ಅವರ ಆರೋಗ್ಯವನ್ನು ಹಾಳು ಮಾಡ್ಕೋತಾರೆ. ಧನಿಕರು ಏನು ಮಾಡ್ತಾರೆ? ಅವರ ಒಂದು ಪ್ರಾಪಂಚಿಕ ಸುಖದ ಜೊತೆ ದೊಡ್ಡ ದೊಡ್ಡ ದುಡ್ಡುಗಳನ್ನ ಅದಕ್ಕೆ ಅಫೋರ್ಡಬಲ್ ಹೋಗಿ ಮೆಡಿಟೇಷನ್ ಸೆಂಟರ್ಗಳು ತೊಗೋತಾರೆ, ಗುರುಗಳನ್ನು ಮನೆಗೆ ಆಹ್ವಾನ ಮಾಡ್ಕೋತಾರೆ. ದೊಡ್ಡ ದೊಡ್ಡ ಮೆಡಿಟೇಷನ್ ಸೆಂಟರ್ಗಳಲ್ಲಿ
ಪಾಲ್ಗೊಳ್ತಾರೆ. ಅಲ್ಲಿ ತಮ್ಮ ಅಮೂಲ್ಯ ಸಮಯವನ್ನು ಕಳೆದು ಮನಸ್ಸನ್ನು ಶಾಂತಿ ಮಾಡ್ಕೋತಾರೆ. ಅಲ್ಲೂ ಕೂಡ ಅವರಿಗೆ ಒಂದು ರೀತಿಯ ಲಾಸ್ ಇದೆ. ಹೇಗೆ ಬಡವರು ಡ್ರಿಂಕ್ಸನ್ನು ತಗೊಂಡು ಆರೋಗ್ಯ ಹಾಳು ಮಾಡ್ಕೋತಾರೋ, ಈ ಧನಿಕರಿಗೆ ಅವರ ಒಂದು ಕಾರ್ಯಕ್ಷೇತ್ರ ತುಂಬ ದೊಡ್ಡದಾಗಿರುತ್ತೆ. ಅವ್ರ ಕೆಳಗೆ ಸಾವಿರಾರು ಜನ ಕೆಲಸ ಮಾಡ್ತಿರ್ತಾರೆ. ಪ್ರತಿಯೊಂದು ಕ್ಷಣವನ್ನು ಕೂಡ ಅವರು ಹಣವಾಗಿ ಪರಿವರ್ತನೆ ಮಾಡ್ತಿರ್ತಾರಂತೆ. ಅಂತಹ ವ್ಯಾಲ್ಯೂ ಇರುವಂತಹ ಆ ಒಂದು ಸಮಯವನ್ನು ಅವರು ಮೆಡಿಟೇಷನ್ನಲ್ಲಿ ವ್ಯರ್ಥ ಮಾಡ್ತಾಯಿದ್ದಾರೆ. ಅದರ ಬದಲು ನಮ್ಮ ಕ್ಲಿನಿಕ್ಕಲ್ಲಿ ನಾನು ಹೇಳ್ಕೊಡುವಂತಹ ಕೆಲವೊಂದು ಶೂನ್ಯಕ್ಕೆ ಹೋಗುವಂತಹ ಕೆಲವೊಂದು ಕಲರ್ ಥೆರಪಿಗಳನ್ನು ಕಲಿತ್ಕೊಂಡಾಗ ಅವರು ಕಾರ್ಯಕ್ಷೇತ್ರದಲ್ಲಿ ಇರುವಾಗಲೇ ಅದನ್ನು ಹಾಕಿಕೊಂಡಾಗ ಸುಮಾರು ಒಂದು 10-15 ಮೆಡಿಟೇಷನ್ ಮಾಡುವಾಗ ನೀವು ತಲುಪುವ ಅಂತಿಮ ಸ್ಥಿತಿಯನ್ನು ಕೇವಲ ಒಂದು ಬಣ್ಣದಿಂದ ನೀವು ಪಡೆಯಬಹುದು ಸ್ನೇಹಿತರೆ. ನನ್ನ ಸ್ನೇಹಿತನಿಗೋ ಭಾರಿ ಖುಷಿ. ಹೌದಲ್ವ? ಹಾಗಾದರೆ ನನ್ನ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಇದನ್ನು ನಾನು ಸಂದೇಶವನ್ನು ರವಾನಿಸ್ತೀವಿ. ನಾನು ಹೇಳಿದೆ, ತಾಳಪ್ಪ, ನೀವು ಪ್ರಪಂಚದಲ್ಲಿರೋನೆಲ್ಲರನ್ನೂ ಕರ್ಕೊಂಬರಬೇಕಾಗಿಲ್ಲ. ಅವರವರ ಕರ್ಮಗಳು ಕಳೆಯೋ ಸಮಯ ಬಂದಾಗ ಅವರೇ ಬರ್ತಾರೆ. ನಿನ್ನ ಕೆಲಸ ಏನು? ನಿನಗಾಗಿರುವಂತಹ ಒಳ್ಳೆಯ ಒಂದು ಅನುಕೂಲಗಳನ್ನು ನಿನ್ನ ಸ್ನೇಹಿತರಿಗೆ ಹೇಳು ಸಾಕು ಅಂತ ಹೇಳಿ ಅವನ ಸಾಗ ಹಾಕ್ತೆ. ಅಲ್ಲಿಗೆ ಅವತ್ತು ನನ್ನ ರಿಲಿಜಿಯಸ್ ಸ್ನೇಹಿತನ ಒಂದು ಆಂತರಿಕ ಒಂದು ತುಮಲವೇನಿತ್ತಲ್ಲ ಶಾಂತವಾಯಿತು. ಎಷ್ಟೋ ಸತಿ ನಿಮಗೆ ಗೊತ್ತಿರ್ಬೋದು, ಪ್ರೇಯರ್ ಕೂಡ ನಮ್ಮ ತೊಂದರೆಗಳನ್ನು ಕಡಿಮೆ ಮಾಡುತ್ತೆ. ಪ್ರೇಯರ್ ಹೇಗೆ ಕಡಿಮೆ ಮಾಡುತ್ತೆ ಅಂತಂದರೆ, ಇವತ್ತು ಕೇರಳದಲ್ಲಿ ಪ್ರೇಯರ್ನ ಧ್ಯಾನವನ್ನು ಔಟ್ಸೋರ್ಸಿಂಗ್ ಕೂಡ ಮಾಡಿದ್ದಾರೆ. ಅಂದರೆ ಹೋಗ್ಬಿಟ್ಟು ಏನೋ ತೊಂದರೆ ಇತ್ತು ಅಂತಂದರೆ ನಮ್ಮ ಪರವಾಗಿ ಕೆಲವರು ಧ್ಯಾನವನ್ನು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರ್ ಅಥವಾ 48 ಅವರ್ಸ್ ಧ್ಯಾನವನ್ನು ಮಾಡ್ತಾರೆ. ಅಲ್ಲಿ ನಾವು ಹೋಗದೇ ಹೋದರೂ ಕೂಡ ನಮ್ಮ ಪರವಾಗಿ ನಮ್ಮ ಒಂದು ಪರ್ಮಿಷನ್ ಅಥವಾ ಅಪ್ಪಣೆಯನ್ನು ಪಡೆದು ನಮ್ಮ ಪರವಾಗಿ ಅವರು ಸಂಕಲ್ಪವನ್ನು ಮಾಡಿಸಿಕೊಂಡು ಏನು ಪ್ರೇಯರ್ ಮಾಡ್ತಾರೆ ಕೇರಳದಲ್ಲಿ ದೇವಸ್ಥಾನಗಳಲ್ಲಿ, ಗುರುವಾಯೂರು, ಬೇರೆ ಬೇರೆ ದೇವಸ್ಥಾನಗಳಲ್ಲಿ, ಅದು ಕೂಡ ನಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅಷ್ಟೇ ಯಾಕೆ, ನಮ್ಮ ಇತ್ತೀಚೆಗೆ ಕೆಲವೊಂದು ರಿಸರ್ಚ್ಗಳಲ್ಲಿ ಗೊತ್ತಾಗಿದೆ, ಈ ವಿಷ್ಣು ಸಹಸ್ರನಾಮವನ್ನು ಒಂದು ರೆಕಾರ್ಡ್ ಮಾಡಿಬಿಟ್ಟು ಆ ಒಂದು ಎಕ್ವಿಪ್ಮೆಂಟ್ ಒಳಗಡೆ, ಒಂದು ಬಾಕ್ಸ್ ಒಳಗಡೆ ಯಾವ ವ್ಯಕ್ತಿಯನ್ನು ನಾವು ಗುಣಪಡಿಸಬೇಕೋ ಆ ವ್ಯಕ್ತಿಯನ್ನು ಫೋಟೋವನ್ನು ಇಟ್ಬಿಟ್ಟು, ಜಸ್ಟ್ ಯಾಕೆ ಇಮೇಜ್, ಅವನ ಹೆಸರನ್ನು ಬರೆದಿಟ್ಬಿಟ್ಟು ಆ ವಿಷ್ಣು ಸಹಸ್ರನಾಮವನ್ನು ಆನ್ ಮಾಡಿದಾಗ ಆ ವೈಬ್ರೇಷನ್ ಥೆರಪಿ ಅವನು ಅಲ್ಲೆಲ್ಲೋ ಇರ್ತಾನೆ, ಅಮೆರಿಕದಲ್ಲೋ ಆಸ್ಟ್ರೇಲಿಯಾದಲ್ಲೋ, ಅವನಿಗೆ ಗುಣ ಹೊಂದ್ತಾ ಇರುತ್ತೆ. ಅದನ್ನೇ ಕ್ವಾಂಟಮ್ ಫಿಸಿಕ್ಸ್ ಹೇಳೋದು. ಎಲ್ಲವೂ ಕೂಡ ತರಂಗಗಳಿಂದ ಮಾಡಲ್ಪಟ್ಟಿದೆ. ಅಲ್ಲಿರುವಂತಹ ವ್ಯಕ್ತಿಯನ್ನು ಇಲ್ಲಿಂದನೇ ನಾವು ಗುಣಪಡಿಸಬಹುದು. ನೋಡಿ, ಎಷ್ಟು ಆಶ್ಚರ್ಯವಾಗುತ್ತಲ್ವ? ನಮ್ಮ ಭಾರತ ದೇಶ ಎಷ್ಟು ಸಮೃದ್ಧವಾಗಿದೆ. ಒಂದು ಕಡೆ ನಮ್ಮ ಋಷಿಗಳ ಪರಂಪರೆಯಿಂದ ಬಂದಿರುವಂತಹ ಜ್ಞಾನ, ಮತ್ತೊಂದೆಡೆ ಅದಕ್ಕೆ ಒಂದು ಮಾಡ್ರನ್ ಆಧುನಿಕ ವಿಜ್ಞಾನಿಗಳ ಕೊಡುಗೆ, ಎರಡನ್ನೂ ಸಮೀಕರಿಸಿದಾಗ ಎರಡೂ ಕೂಡ ಒಂದಕ್ಕೆ ಒಂದು ತಾಳೆಯನ್ನು ಹೊಂದುತ್ತಾ ಇದೆ. ಅದಕ್ಕೆ ತುಂಬ ದೊಡ್ಡ ಉದಾಹರಣೆ ಅಂದರೆ ಅಬ್ದುಲ್ ಕಲಾಂ. ಒಂದು ವ್ಯಕ್ತಿ ಎಷ್ಟು ಉನ್ನತ ದರ್ಜೆಗೆ ಹೇಳ್ಬೋದೋ ಆ ಒಂದು ಸ್ಥಾನಕ್ಕೆ ಏರಿದಂತಹ ವ್ಯಕ್ತಿ. ಅಷ್ಟೇ ಅಲ್ಲ, ಒಂದು ವ್ಯಕ್ತಿ ಎಷ್ಟು ನಿರ್ಮಲವಾಗಿರಬಹುದೋ ಅದಕ್ಕೂ ಹೇಳಿದಂತಹ ವ್ಯಕ್ತಿ. ತನ್ನ ಒಂದು ರಾಷ್ಟ್ರಪತಿಯ ಒಂದು ಸಮಯದಲ್ಲಿ ತಾನು ಬೇರೆ ಬೇರೆ ದೇಶಗಳಿಂದ ಬಂದಂತಹ ಎಲ್ಲ ಉಡುಗೊರೆಗಳನ್ನು ಕೂಡ ತಾವು ಸಾಯುವ ಮುಂಚೆ ಅದನ್ನು ದಾನವಾಗಿ ಕೊಟ್ಟುಬಿಡ್ತಾರೆ. ಅದನ್ನು ಯಾವುದನ್ನು ಕೂಡ ತಮ್ಮ ಮನೆಗೆ ಒಯ್ಯುವುದಿಲ್ಲ. ಅಷ್ಟೇ ಅಲ್ಲ, ಅವರಿದ್ದಂತಹ ಎಷ್ಟು ನಿರ್ಮಲವಾಗಿ, ಎಷ್ಟು ನಿರಾಡಂಬರವಾಗಿ, ಅವರ ಪ್ರಿನ್ಸಿಪಲ್ ಏನಪ್ಪ ಅಂದರೆ ಹಂಬಲ್ ಆ್ಯಂಡ್ ಸಿಂಪಲ್. ನೋಡಿ, ಆಧ್ಯಾತ್ಮಿಕವಾಗಿ ಕೂಡ ಮೇಲಿದ್ದರು, ಆಮೇಲೆ ಇದು ನಮ್ಮ ಲೌಕಿಕವಾಗಿ ಕೂಡ ಮೇಲೆ ಇದ್ದರೂ ಕೂಡ, ಎರಡೂ ಇದ್ದರೂ ಕೂಡ ಮನುಷ್ಯ ಸಾಧನೆ ಮಾಡಬಹುದು. ಅಂತಹ ವ್ಯಕ್ತಿಯ ಉದಾಹರಣೆಗಳು ನಮ್ಮ ಭಾರತದಲ್ಲಿರುವಾಗ ನಾವು ಯಾಕೆ ಅದರಲ್ಲಿ ಒಂದು ಅಂಶವನ್ನು ಮಾಡೋರು ಕೂಡ ನಮ್ಮ ಆರೋಗ್ಯದ ತೊಂದರೆಯನ್ನು ಗುಣಪಡಿಸ್ಕೋಬಹುದು. ಅಷ್ಟೇ ಅಲ್ಲ, ನಾವು ಹುಟ್ಟಿರುವಂತಹ ಈ ರಾಷ್ಟ್ರಕ್ಕೂ ಕೂಡ ನಾವು ಒಂದು ನ್ಯಾಯವನ್ನು ಒದಗಿಸಿಕೊಡಬಹುದು. 3 ಥರ ಋಣಗಳಿದೆ ಅಂತ ಹೇಳ್ತಾರೆ. ಪಿತೃಋಣ, ದೇವಋಣ, ಋಷಿ ಋಣ ಅಂತ. ಪಿತೃಋಣ ಅಂದರೆ ನಮ್ಮ ತಂದೆ ತಾಯಿಗಳು ನಮಗೆ ಜನ್ಮವನ್ನು ಕೊಟ್ಟಿದ್ದಾರೆ, ಅವರ ಋಣವನ್ನು ತೀರಿಸೋದಕ್ಕೆ ಆಗೋದಿಲ್ಲ. ಹಾಗೆ ಋಷಿಯ ಋಣ, ಋಷಿ ಅಂತಂತಂದರೆ ಗಡ್ಡ ಬಿಟ್ಕೊಂಡಿರುವಂಥ ವ್ಯಕ್ತಿ ಅಂತ ಅಲ್ಲ, ಇನ್ನೊಬ್ಬರ ಹತ್ರ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಋಷಿ. ಫಾರ್ ಎಕ್ಸಾಂಪಲ್ ಅಬ್ದುಲ್ ಕಲಾಮೇ ತಗೊಳ್ಳಿ, ಒಬ್ಬ ಋಷಿ. ಹಾಗೆ ದೈವಗುಣ, ದೇವರು ನಮಗೆ ಎಲ್ಲ ರೀತಿಯಲ್ಲೂ ಆಶೀರ್ವಾದ ಮಾಡ್ತಿರುವಂತಹ ದೇವರು, ಆ ಉಚ್ಚಾತ್ಮ, ಹೈಯರ್ ಸೆಲ್ಫ್ ಅಂತ ಹೇಳ್ತೀವಲ್ಲ, ಅದು ನನ್ನ ಪ್ರಕಾರ ಅದು 3 ಅಲ್ಲ, ಅದ್ರ ಜೊತೆಗೆ ಒಂದು ರಾಷ್ಟ್ರ ಋಣ. ಯಾವುದೇ ವ್ಯಕ್ತಿ ಯಾವುದೇ ರಾಷ್ಟ್ರದಲ್ಲಿರಲಿ ಅಲ್ಲಿಗೆ ತನ್ನ ಋಣವನ್ನು ತೀರಿಸಬೇಕು. ಇಷ್ಟೆಲ್ಲವನ್ನು ಗಮನದಲ್ಲಿಟ್ಕೊಂಡಾಗ ನಮ್ಮ ಮಾನಸಿಕ ಹರವು ಜಾಸ್ತಿ ಆದಾಗ ಪ್ರತಿ ಕ್ಷಣ ನಾವು ಬರೀ ಮೈಕೈ ನೋವು, ತಲೆನೋವು, ಈತ ಗೋಳಾಡುವುದು ಕಡಿಮೆ ಆಗಿ ಬರೀ ಅಸಿಡಿಟಿ, ಹೊಟ್ಟೆ ನೋವನ್ನು ಕಡೆ ಗಮನ ಕಡಿಮೆ ಆಗಿ ನಮ್ಮ ಗಮನ ಆಲ್ಟರ್ ಸ್ಟೇಟ್ ಆಫ್ ಮೈಂಡ್ ಬೇರೆ ಕಡೆಗೆ ಹರಿಸಿದಾಗ
ಆಟೋಮೆಟಿಕ್ಕಾಗಿ ನಮ್ಮ ಕಾಯಿಲೆಗಳು ಗುಣವಾಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಬೇಕಾಗಿರೋದೇನು ಕೇರಿಂಗ್ ಆ್ಯಂಡ್ ಲವಿಂಗ್. ಯಾವ ವ್ಯಕ್ತಿ ವಿಶ್ವ ಮಾನವನಾಗ್ತಾನೆ, ಪ್ರತಿಯೊಬ್ಬರನ್ನು ಕೂಡ ಯಾವ ಒಂದು ಫಲಾಪೇಕ್ಷೆ ಇಲ್ಲದೆ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾನೆ, ಆವಾಗ ಎಲ್ಲ ರೀತಿಯಲ್ಲೂ ಕೂಡ ಅವನು ಬೆಳೀತಾ ಹೋಗ್ತಾನೆ. ಅವನ ಆರೋಗ್ಯಗಳು ಕೂಡ ಉತ್ತಮ ಆಗ್ತಾ ಇರುತ್ತೆ. ಸಣ್ಣ ಸಣ್ಣ ಕಾಯಿಲೆಗಳು ಅವನ ಲಿಸ್ಟಿಂದ ಅಳಿಸಿ ಹೋಗ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಅಂತ ಹೇಳ್ತಾ ನನ್ನ ಸ್ನೇಹಿತನ ಬೆಳ್ಕೊಟ್ಟೆ. ಹಾಗೆ ನಿಮಗೂ ಕೂಡ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.